ಅಧ್ಯಾಯ 18. ಒಳ್ಳೆ ಬೀಜ. ಇನ್ನು ಕೆಲವು ಬೀಜ ಒಳ್ಳೆಯ ನೆಲದಲ್ಲಿ ಬಿದ್ದು ಹುಟ್ಟಿ ಬೆಳೆಯುತ್ತಾ ಬಂದು ಒಂದು 30ರಷ್ಟು, ಒಂದು 60ರಷ್ಟು, ಒಂದು 100ರಷ್ಟು ಫಲವನ್ನು ಕೊಟ್ಟವು. ಮಾರ್ಕ 4ನೇ ಅಧ್ಯಾಯ 8 ಮತ್ತು 9ನೇ ವಾಕ್ಯ. ಬೀಜ ಬಿತ್ತಿದಾಗ ಕೆಲವು ಭೂಮಿ ಒಳ್ಳೆ ಫಲವನ್ನ ಕೊಡುವುದು. ಕೆಲವು ಭೂಮಿಯು ಬಂಡೆಗಲ್ಲುಗಳಾಗಿರೋದ್ರಿಂದ ಬೇರಿಲ್ಲದೆ ಒಣಗಿ ಹೋಗುವವು. ಕೆಲವು ಬೀಜ ಮುಳ್ಳು ಗಿಡಗಳಲ್ಲಿ ಬಿದ್ದು ಅವುಗಳನ್ನು ಅಡಗಿಸಿ ಬಿಡುವವು. ಒಬ್ಬ ಸಹೋದರನು ಹೀಗೆ ಬರೆಯುತ್ತಾನೆ: ನನ್ನ ಕೋಣೆಯಲ್ಲಿದ್ದ ಆತ್ಮಿಕ ಪುಸ್ತಕಗಳಲ್ಲಿ ಒಂದನ್ನು ತೆಗೆದುಕೊಂಡು ಓದಲು ಆರಂಭಿಸಿದೆನು. ಅದರಲ್ಲಿ ಬರೆದದ್ದು ನನಗೆ ಹಿಡಿಸಲಿಲ್ಲ. ತಕ್ಷಣವೇ ಕೆಳಗೆ ಹಾಕಿಬಿಟ್ಟೆನು. ಕೆಲವು ದಿನಗಳಾದ ನಂತರ ಸ್ವಲ್ಪ ಹೊತ್ತು ಪ್ರಾರ್ಥಿಸಿ ಆತ್ಮದಲ್ಲಿ ಬಲ ಹೊಂದಿದೆನು. ನಂತರ ಅದೇ ಪುಸ್ತಕವನ್ನು ತಿರುಗಿ ಓದಲು ಪ್ರಾರಂಭಿಸಿದನು. ಅದು ಬಹಳ ಚೆನ್ನಾಗಿತ್ತು ಎಂದರು. ಹೌದು, ಹಸಿವೆ ಇದ್ದರೆ ಮಾತ್ರ ಊಟವು ರುಚಿಯಾಗಿರುತ್ತದೆ. ಬಲವಿದ್ದರೆ ಮಾತ್ರ ಹೊರುತ್ತೇವೆ. ನೆಲವನ್ನ ಉತ್ತು ಹದ ಮಾಡಿದರೆ ಮಾತ್ರ ಬೀಜಗಳನ್ನ ಬಿತ್ತಲು ಸಾಧ್ಯ. ಅದು ಮೊಳೆತು 100ರಷ್ಟು ಫಲ ಕೊಡುತ್ತದೆ. ದೇವ ಮಗುವೆ, ನಿನ್ನ ಹೃದಯವು ಕರ್ತನನ್ನು ದಾಹದಿಂದ ಬಯಸಿದರೆ ಮಾತ್ರ ಪ್ರಾರ್ಥನೆಯ ಸಮಯದಲ್ಲಿ ದೇವರ ಪ್ರಸನ್ನತೆಯು ನಿನ್ನನ್ನು ಆವರಿಸಿಕೊಳ್ಳುವುದು. ದಾವಿದನ ಅನುಭವವನ್ನು ನೋಡಿರಿ. ಬಾಯಾರಿದ ಜಿಂಕೆ ನೀರಿನ ತೊರೆಗಳನ್ನು ಹಾರೈಸುವಂತೆ ನನ್ನ ಮನಸ್ಸು ನಿನ್ನನ್ನು ಬಯಸುತ್ತದೆ ಎಂದು ಬರೆಯುತ್ತಾನೆ. ಆದುದರಿಂದ ಅವನು ಹೇಳುವ ಮಾತುಗಳು: ನೀನು ನನಗೆ ಜೀವ ಮಾರ್ಗವನ್ನು ತಿಳಿಯಪಡಿಸುವೆ. ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ. ನಿನ್ನ ಬಲಗೈಯಲ್ಲಿ ಶಾಶ್ವತ ಭಾಗ್ಯವಿದೆ ಎನ್ನುತ್ತಾನೆ. ಕೀರ್ತನೆ 16:11. ಕೆಲವರು ಆಲಯಕ್ಕೆ ಬರುವಾಗ ತೂಕಡಿಸುತ್ತಾರೆ. ಕೆಲವರಿಗೆ ಪ್ರಸಂಗ ಬೋರಾಗುತ್ತದೆ. ಆದರೆ ಕೆಲವರಿಗಾದರೂ ಹೃದಯದಲ್ಲಿ ಅಗ್ನಿ ಜ್ವಾಲೆ ಹತ್ತಿ ಉರಿಯುವಂತಿರುತ್ತದೆ. ಆತ್ಮದಲ್ಲಿ ಪರವಶಗೊಂಡು ಹರ್ಷಿಸುತ್ತಾರೆ. ಕಾರಣವೇನು ಗೊತ್ತೇ? ಕರ್ತನ ಆಲಯಕ್ಕೆ ಬರುವ ಮೊದಲೇ ಪ್ರಾರ್ಥನೆಯಿಂದಲೂ ನಿರೀಕ್ಷೆಯಿಂದಲೂ ಬರುತ್ತಾರೆ. ದೇವರೇ, ನನ್ನೊಂದಿಗೆ ಮಾತನಾಡು. ನಿನ್ನ ಜ್ಞಾನವುಳ್ಳ ಆಲೋಚನೆಗಳನ್ನು ನನಗೆ ಕೊಡು. ನಾನು ಉರಿದು ಪ್ರಕಾಶಿಸುವಂತೆ ಮಾಡು. ಮಾತನಾಡುವ ಸೇವಕರನ್ನು ನಿನ್ನ ಆತ್ಮದಿಂದ ತುಂಬಿಸು. ಪರಲೋಕದ ಮನ್ನದಿಂದ ನಮ್ಮನ್ನು ತೃಪ್ತಿಪಡಿಸು ಎಂದು ಪ್ರಾರ್ಥಿಸಿ ಬರುತ್ತಾರೆ. ಆದುದರಿಂದಲೇ ಕರ್ತನು ಅವರನ್ನು ಆಶೀರ್ವದಿಸುತ್ತಾನೆ. ಬಿತ್ತುವವನ ಸಾಮ್ಯವನ್ನು ನೋಡಿರಿ. ಬೀಜಗಳು ಒಳ್ಳೆಯವುಗಳೇ, ಅವುಗಳಲ್ಲಿ ಜೀವವಿತ್ತು. ಆದರೆ ಕೆಲವು ಬೀಜಗಳು ಬಂಡೆಯ ಮೇಲೆ ಬಿದ್ದುದರಿಂದ ಅವು ಮೊಳೆಯಲಿಲ್ಲ. ಕೆಲವು ಬೀಜಗಳು ಮುಳ್ಳು ಗಿಡಗಳಲ್ಲಿ ಬಿದ್ದುದರಿಂದ ಅವುಗಳು ಬೀಜವನ್ನು ಅಡಗಿಸಿಬಿಟ್ಟವು. ಹದ ಮಾಡಿದ ನೆಲದಲ್ಲಿ ಬಿದ್ದ ಬೀಜಗಳು 30, 60, 100ರಷ್ಟು ಫಲ ಕೊಟ್ಟವು. ಸೋಮಾರಿಯ ಹೊಲದ ಮೇಲೆಯೂ ಬುದ್ಧಿಹೀನನ ತೋಟದ ಮೇಲೆಯೂ ಹಾದು ಹೋದೆನು. ಜ್ಞಾನೋಕ್ತಿ 24:30. ಆದರೆ ಯೋಸೇಫನ ಹೊಲವಾದರೂ 100ರಷ್ಟು ಫಲ ಕೊಟ್ಟಿತು. ಇಸಾಕನು ಬೀಜವನ್ನು ಬಿತ್ತಿ ಅದೇ ವರ್ಷದಲ್ಲಿ 100ರಷ್ಟು ಫಲವನ್ನು ಕೊಯ್ದನು. ಆದಿಕಾಂಡ 26:12. ದೇವ ಮಗುವೆ, ಇತರರಲ್ಲಿ ತಪ್ಪು ಹುಡುಕಿದರೆ ಏನು ಪ್ರಯೋಜನವಿಲ್ಲ. ವಾಕ್ಯದಲ್ಲಿ ತಪ್ಪು ಹುಡುಕಿದರೆ ಏನು ಪ್ರಯೋಜನವಿಲ್ಲ. ವಾಕ್ಯದಲ್ಲಿ ಆತ್ಮವು ಜೀವವು ಇರುವುದು ನಿಜ. ಆದರೆ ಅದೇ ಸಮಯದಲ್ಲಿ ನಿನ್ನ ಹೃದಯವು ಒಳ್ಳೆ ನೆಲವಾಗಿರುವುದ ಪರೀಕ್ಷಿಸಿ ನೋಡು. ಯೇಸು ಅಂದು ಎಮ್ಮಾಹುವಿಗೆ ಹೋಗುವಾಗ ದಾರಿಯಲ್ಲಿ ಶಿಷ್ಯರೊಂದಿಗೆ ವಾಕ್ಯವನ್ನು ಹೇಳುತ್ತಾ ಹೋಗುತ್ತಿರುವಾಗ ಅವರ ಕಣ್ಣುಗಳು ತೆರೆಯಲಿಲ್ಲ. ನಾನು ನಿಮಗೆ ಹೇಳುವ ಮಾತುಗಳು ಆತ್ಮವಾಗಿಯೂ ಜೀವವಾಗಿಯೂ ಅವೇ. ಆದರೆ ನಿಮ್ಮಲ್ಲಿ ಕೆಲವರು ನಂಬದವರಾಗಿದ್ದಾರೆ. ಯೋಹಾನ 6:63 ಮತ್ತು 64ನೇ ವಾಕ್ಯ.